ಯುದ್ಧ ಇವತ್ತು ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ, ದೇಶಗಳು ಕಾಯ್ತಾ ಇವೆ. ಆದರೆ ಯುದ್ಧ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಶಾಂತಿ ಮಾತುಕತೆಯ ವಿಚಾರಗಳ ಸಂದರ್ಭದಲ್ಲೇ ಮತ್ತೆ ಮತ್ತೆ ದಾಳಿಗಳು ಆಗ್ತಾ ಇದೆ. ಇದೀಗ ಇರಾನ್ನ ಖಾರ್ಗ್ ಕಿಶ್ ದ್ವೀಪಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಖಾರ್ಗ್ ದ್ವೀಪದ ಸುತ್ತಲೂ ಹಲವು ಸ್ಫೋಟ ಆಗಿದೆ. ಅಪಾರ ಪ್ರಮಾಣದ ಹಾನಿ ಕೂಡ ಸಂಭವಿಸಿದೆ. ಇರಾನ್ನ ಕೊಮ್ ಸಿಟಿಯ ಪ್ರಮುಖ ಸೇತುವೆ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿ ಹಿನ್ನೆಲೆಯಲ್ಲಿ ಇರಾನ್ನ ರೈಲ್ವೆ ಸಂಚಾರ ರದ್ದುಗೊಳಿಸಲಾಗಿದೆ. ಕಾರಣ ಇನ್ನು ಮುಂದೆ ಈಗ ಟಾರ್ಗೆಟ್ ಇರುವಂಥದ್ದು ರೈಲ್ವೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ರೈಲ್ವೆ ಸಂಚಾರವನ್ನೇ ರದ್ದುಗೊಳಿಸಲಾಗಿದೆ. IRGC ಕಮಾಂಡರ್ ಮೊಹಸೇನ್ ಶವಾನಂದ ಹತ್ಯೆಯನ್ನ ಮಾಡಲಾಗಿದೆ. ಈ ಮೂಲಕ ಯುದ್ಧ ಮತ್ತೊಂದು ರೀತಿಯಾದಂತಹ ಮಜಲನ್ನು ಪಡೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು, ಇಲ್ಲ ಅಂತ ಹೇಳಿದ್ರೆ ಅಂದುಕೊಂಡದ್ದಕ್ಕಿಂತಲೂ ದೊಡ್ಡ ಘೋರ ಯುದ್ಧ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಯುದ್ಧ 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 ಅನ್ನುವಂತಹ ಪರಿಸ್ಥಿತಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಯುದ್ಧದ ಸಂದರ್ಭದಲ್ಲಿ ಷರತ್ತುಗಳು ಕೂಡ ಇಲ್ಲಿ ಲೆಕ್ಕಕ್ಕಿಲ್ಲ, ಯಾರು ಕೂಡ ಬಗ್ಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇದೀಗ ಇರುವಂತಹ ಆಪ್ಷನ್ಸ್ ಏನು ಅನ್ನೋದು ಒಂದು ಕಡೆಯಾದ್ರೆ, ಈಗಾಗಲೇ ಇಸ್ರೇಲ್ನಲ್ಲಿ ಮೊಳಗ್ತಾ ಇದೆ ಸೈರನ್ಗಳು. ಕ್ಷಣ ಕ್ಷಣಕ್ಕೂ ಆತಂಕವನ್ನ ಉಂಟು ಮಾಡಿದೆ. ಕಾರಣ ಯಾರು ಕೂಡ ಬಗ್ಗುವ ಲಕ್ಷಣಗಳೇ ಇಲ್ಲಿ ಕಾಣಿಸ್ತಾ ಇಲ್ಲ. ಇರಾನ್ನಿಂದ ಸೌದಿ ಅರೇಬಿಯಾದ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಇದೀಗ ನಾಶ ಆಗಿದೆ. ಇರಾನ್ ಈಗಾಗಲೇ ದಾಳಿಯನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೆ. ಯಾವುದಕ್ಕೂ ಕೂಡ ಇರಾನ್ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಇನ್ನು ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ನಿರಂತರವಾಗಿ ಮಾಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಕ್ಷಿಪಣಿ ದಾಳಿಯಿಂದ ಕಟ್ಟಡಗಳು ನಾಶ ಆಗಿದೆ, ಕಾರುಗಳಿಗೆ ಹಾನಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ನಷ್ಟ ಕೂಡ ಉಂಟಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ದಕ್ಷಿಣ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರ ತಾಣಗಳನ್ನ ಕೂಡ ಇಸ್ರೇಲ್ ಈಗ ಉಡೀಸ್ ಮಾಡಿದೆ. ಇರಾನ್ ಒಂದು ಕಡೆ ಮಾಡ್ತಾ ಇದ್ರೆ, ಇಸ್ರೇಲ್ ಮತ್ತೊಂದು ಕಡೆ ಈ ರೀತಿಯಾದಂತಹ ಕಂಟಿನ್ಯೂಸ್ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ನ ಅಲ್ಫೋರ್ಜಾ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ 14 ಮಂದಿ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಈಗ ಇರಾನ್ನ ಖಾರ್ಗ್ ಕಿಶ್ ದ್ವೀಪಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇನ್ನು ಇರಾನ್ನ ಕರಾಜ್ನಲ್ಲಿ ಭಾರಿ ಸ್ಫೋಟ ಆಗಿದೆ. ಮೆಹರಾಬಾದ್ನ ಏರ್ಪೋರ್ಟ್ನಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ ಹಲವು ಕಡೆಗಳಲ್ಲಿ ಈ ರೀತಿಯಾದಂತಹ ಸ್ಫೋಟಗಳು ಸಂಭವಿಸ್ತಾ ಇದೆ. ಹಲವು ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ಇರಾನ್ನ ಕರಾಜ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರುವಂಥದ್ದು. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಅಧ್ಯಕ್ಷ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಟ್ರಂಪ್ ಡೆಡ್ಲೈನ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇರಾನ್ ಮತ್ತೆ ಆ ಡೆಡ್ಲೈನ್ ಗಳನ್ನ ಕೇರೆ ಮಾಡ್ತಾ ಇಲ್ಲ. ಕದನ ವಿರಾಮದ ಸೂತ್ರ ಟ್ರಂಪ್ ಡೆಡ್ಲೈನ್ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ಡೋಂಟ್ ಕೇರ್ ಹೇಳ್ತಾ ಇದೆ. ಟ್ರಂಪ್ ಡೆಡ್ಲೈನ್ ಕೊಟ್ಟರೂ ಕೂಡ ಬೆದರಿಕೆಗಳಿಗೆ ಇರಾನ್ ಅಧ್ಯಕ್ಷ ಬಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. 14 ಮಿಲಿಯನ್ ಇರಾನ್ ಜನರು ಇಲ್ಲಿ ಹುತಾತ್ಮರಾಗಲು ಸಿದ್ಧ ಅನ್ನುವಂತಹ ಮೆಸೇಜ್ ಇದೆಯಲ್ಲ, ಇದು ಮುಂದೆ ಏನು ಬೇಕಾದ್ರೂ ಆಗಬಹುದು ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡಬಹುದು. ಅಮೆರಿಕ ಟ್ರಂಪ್ಗೆ ಬುದ್ಧಿ ಕಲಿಸದೆ ನಾವು ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಇರಾನ್ ಪ್ರಯತ್ನ ಮಾಡ್ತಾ, ಅಂದ್ರೆ ಶತ ಪ್ರಯತ್ನ ಮಾಡ್ತಾ ಇದೆ ಯುದ್ಧವನ್ನ ಕಂಟಿನ್ಯೂ ಮಾಡೋದಕ್ಕೆ. ಜೊತೆಗೆ ನಮ್ಗೇನು ಸರ್ವನಾಶ ಆಗಿದೆ ಅದನ್ನ ಅಲ್ಲೂ ಕೂಡ ಆಗ್ಬೇಕು ಅನ್ನುವಂತಹ ಪ್ರತಿಜ್ಞೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಮಾತುಕತೆಗೆ ಮುನ್ನ ಹರ್ಮುಜ್ ಸುಂಕ ಇತ್ಯರ್ಥ ಆಗಬೇಕು, ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇದ್ರೆ, ಇಲ್ಲಿ ಸುಂಕದ ವಿಚಾರ ಇತ್ಯರ್ಥ ಆಗಬೇಕು ಅಂತ ಹೇಳಿ ಇರಾನ್ ಮತ್ತೆ ಅಲ್ಲಿ ಅನೇಕ ಷರತ್ತುಗಳನ್ನ ಹಾಕ್ತಾ ಇದೆ. ಇರಾನ್ನ ಸಂಪೂರ್ಣ ರೈಲ್ವೆ ವ್ಯವಸ್ಥೆ ಮೇಲೆ ದಾಳಿಗೆ ಇಸ್ರೇಲ್ ಸಜ್ಜಾಗಿದ್ದು, ಅದೇ ಕಾರಣಕ್ಕಾಗಿ ರೈಲ್ವೆ ಸಂಚಾರವನ್ನು ಕೂಡ ಈಗಾಗಲೇ ಅಲ್ಲಿ ಬಂದ್ ಮಾಡಲಾಗಿದೆ. ರೈಲು ನಿಲ್ದಾಣದಲ್ಲಿ ಸೇರಬಾರದು, ರೈಲುಗಳಲ್ಲಿ ಸಂಚಾರ ಮಾಡಬಾರದು ಅನ್ನುವ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ಮಧ್ಯರಾತ್ರಿ ನಾಳೆ ಬೆಳಗ್ಗೆವರೆಗೂ ಜನರು ಎಚ್ಚರದಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಇರಾನ್ನಲ್ಲಿ ನೀಡಲಾಗಿದೆ. ಏರ್ಪೋರ್ಟ್ ಆಗಿರಬಹುದು, ಬಸ್ ನಿಲ್ದಾಣಗಳಲ್ಲೂ ಕೂಡ ದಾಳಿಗೆ ಸಿದ್ಧತೆ ಆಗಿದೆಯಾ ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಗೊತ್ತಿರುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಇರಾನ್ ಈ ಎಲ್ಲ ಸೂಚನೆಯನ್ನ ಕೊಟ್ಟಿದ್ದು, ವಿದ್ಯುತ್, ನೀರಿನ ಘಟಕಗಳು, ತೈಲ ಘಟಕಗಳನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಇರಾನ್ ಮೇಲೆ ಜಂಟಿ ದಾಳಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಸರ್ವನಾಶದ ಎಚ್ಚರಿಕೆಯನ್ನ ಈಗಾಗಲೇ ಟ್ರಂಪ್ ಕೂಡ ಕೊಟ್ಟಿದ್ದಾರೆ. ಅಂದುಕೊಂಡದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಘೋರ ಯುದ್ಧ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಯುದ್ಧ ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಕಾರಣ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಡೆಡ್ಲೈನ್ಗೆ ಒಪ್ಕೊಳ್ತಾ ಇಲ್ಲ. ಇನ್ನು ಟರ್ಕಿಯ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ಕಾನ್ಸುಲೇಟ್ ಕಚೇರಿಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಅಲ್ಲಿ ಶಸ್ತ್ರಧಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಚೇರಿಯ ಮೇಲೆ ಶಸ್ತ್ರಧಾರಿಗಳು ಗುಂಡಿನ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಈ ಒಂದು ದಾಳಿಯ ಸಂದರ್ಭದಲ್ಲಿ 3 ಸಾವನ್ನಪ್ಪಿದ್ದಾರೆ. ಇದೇ ಸಂದರ್ಭದಲ್ಲಿ 2 ಪೊಲೀಸರಿಗೆ ಗಂಭೀರವಾದ ಗಾಯಗಳು ಆಗಿದೆ. ದಾಳಿಯ ವೇಳೆ ಕಚೇರಿಯಲ್ಲಿ
ಯಾವುದೇ ಅಧಿಕಾರಿಗಳು ಜನ ಇಲ್ಲದ ಕಾರಣಕ್ಕಾಗಿ ಹೆಚ್ಚಿನ ಅನಾಹುತ ಆಗಿಲ್ಲ. ಒಂದು ವೇಳೆ ಜನರಿದ್ರೆ ಅಧಿಕಾರಿಗಳಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಇಬ್ಬರು ಶಸ್ತ್ರಧಾರಿಗಳನ್ನ ಇಸ್ತಾಂಬುಲ್ ಪೊಲೀಸರು ಹೊಡೆದು ಉರುಳಿಸಿದ್ದಾರೆ. ಇವರನ್ನ ತನಿಖೆ ಕೂಡ ಮಾಡಲಾಗ್ತಾ ಇದೆ ಏನಾಗಿದೆ ಅಂತ ಹೇಳಿ. ಕಾರಣ ಮೂವರನ್ನ ಈಗಾಗಲೇ ಸೆರೆ ಹಿಡಿದಿದ್ದಾರೆ ಟರ್ಕಿ ಪೊಲೀಸರು. ದಾಳಿ ಮಾಡಿದ ಮೂವರನ್ನ ಸೆರೆ ಹಿಡಿದು ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇವರು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟದ ಅನಾಹುತ ಆಗತ್ತೆ ಅನ್ನುವಂತಹ ಒಂದು ಯೋಚನೆಗಳು ಕೂಡ ಕಾಣಿಸ್ತಾ ಇದೆ. ಕಾರಣ ಈ ಕಡೆ ಇರಾನ್ ಬಗ್ತಾ ಇಲ್ಲ, ಮತ್ತೊಂದು ಕಡೆ ಈಗಾಗಲೇ ಟ್ರಂಪ್ ಕೊಡುವಂತಹ ಡೆಡ್ಲೈನ್ ಮುಗಿತಾ ಬಂತು. ಮುಂದೇನಾಗುತ್ತೆ ಅನ್ನುವಂತಹ ಆತಂಕ ಇಡೀ ಜಗತ್ತಿಗೂ ಕೂಡ ಇದೆ. ಆದ್ರೆ ಶಾಂತಿ ಮಾತುಕತೆಗಳು ಆಗ್ಲಿ, ಇರಾನ್ ಅಟ್ಲೀಸ್ಟ್ ಯಾವ್ಯಾವ ರೀತಿಯಾದಂತಹ ಷರತ್ತುಗಳು ಇದೆ, ಅಮೆರಿಕ ಕೂಡ ಇದನ್ನ ಷರತ್ತುಗಳಲ್ಲಿ ತಾನು ಕೂಡ ಬಗ್ಗುವಂತಹ ಕೆಲಸ ಮಾಡಬೇಕಾಗಿದೆ. ಈ ಮೂಲಕ ಇಡೀ ವಿಶ್ವಕ್ಕೆ ಶಾಂತಿ ನೆಲೆಸಬೇಕಾಗಿದೆ ಅಂತ